ಕಾಣೆಯಾಗುತ್ತಿದ್ದು ಉತ್ತಮ ಚಿತ್ರ. ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆಗೆ ಪವನ್, ಶಶಾಂಕ್, ವಿನಾಯಕ್ ಮತ್ತು ರೂಪಾ ಮೇಡಮ್ ಇದ್ದಾರೆ. ಸೊ ನಾವು ಮಾತಾಡಿದ್ದು ಒಳ್ಳೆ ಚಿತ್ರಗಳ ಬಗ್ಗೆ. ಸೊ ಒಂದು ಪಾಯಿಂಟ್ ನಾವು ಮಾತಾಡಿದ್ರು ಬಂತು ಏನಂದರೆ, ಇಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಒಂದು ಒಳ್ಳೆಯ ಚಿತ್ರ ಕೊಟ್ಟ ನಿರ್ದೇಶಕನಿಗೆ, ಒಳ್ಳೆಯ ಕಥೆ ಕೊಟ್ಟ ಕಥೆಗಾರನಿಗೆ ಕೂಡ ವ್ಯಾಲ್ಯೂ ಇಲ್ಲ. ಇಲ್ಲೇನಿದ್ರು ಬೇರೆ ಭಾಷೆಯಲ್ಲಿ ಹಿಟ್ ಆದಂಥ ಫಾರ್ಮುಲಾಗಳನ್ನ ತಂದು ನಿಮ್ಗೆ ಸಿನಿಮಾ ಮಾಡಿ ಅಂತ ಹೇಳ್ತಾರೆ ಹೊರತು, ಒರಿಜಿನಲ್ ಆದ ಐಡಿಯಾಗಳನ್ನ ಕೊಟ್ಟರೆ ಅದನ್ನು ಅಪ್ರಿಷಿಯೇಟ್ ಮಾಡುವಂಥ, ಅದನ್ನು ರಿಕಗ್ನೈಸ್ ಮಾಡುವಂಥ ಅಥವಾ ಅದನ್ನು ಅರ್ಥ ಮಾಡ್ಕೊಳ್ಳೋಂಥ ನಿರ್ಮಾಪಕರಾಗಲಿ ಅಥವಾ ವ್ಯಕ್ತಿಗಳಿಲ್ಲ ಅಂತ ಅನಿಸ್ತಾ ಇದೆ ಸದ್ಯಕ್ಕೆ ನೋಡಿದ್ರೆ. ನಿಮ್ಗೇನು ಅನಿಸುತ್ತೆ? ವಾಟ್ ಯು ಸೇ ಶಶಾಂಕ್? ಸರ್, ಅದು ಪ್ರೊಡ್ಯೂಸರ್ಸ್ ಅಂತ ನಮ್ದ್ರಲ್ಲಿ ಏನಿದ್ದಾರೆ, ಅಟ್ ಲೀಸ್ಟ್ ಇನ್ ಸ್ವಲ್ಪ ಜನ ತುಂಬಾನೇ ಪ್ಯಾಷನೇಟ್ ಆಗಿ ಫಿಲ್ಮ್ ಮಾಡೋ ಪ್ರೊಡ್ಯೂಸರ್ಸ್ ಇದ್ದಾರೆ. ಬಟ್ ಆನ್ ದ ಲಾರ್ಜರ್ ನಂಬರ್ ಇಟ್ ಇಸ್ ಯಾರು ಬೇಗ ಒಂದು ಕೋಟಿ ಹಾಕ್ಬಿಟ್ಟು 1.5 ಮಾಡ್ಕೊಂಬೋಣ ಅಂತ. ಅವ್ರಿಗೆ ನಾನು ಹೇಗೆ ಒಂದು ಎಕ್ಸ್ಪ್ಲೈನ್ ಮಾಡಲಿ ಹೊಸದು? ಈಗ ದ ಆರ್ಟಿಸ್ಟ್ ಬಗ್ಗೆ ನೀವು ಮಾತಾಡ್ತಿದ್ರಿ, ಅದನ್ನ ಅವ್ರು ನೋಡೇ ಇರಲ್ಲ. ನಾನು ಆ ಥರದ್ರಲ್ಲಿ 1% ಟ್ರೈ ಮಾಡಿದ್ರು ಅದು ಸ್ಕ್ರಿಪ್ಟೇ ಅರ್ಥ ಆಗಲ್ಲ. ಇದು ಯಾವುದೋ ಈ CD ಚೆನ್ನಾಗಿದೆ ನೋಡಪ್ಪ, ಇದು ಅರ್ಥ ಆಗಿತ್ತು, ಇದನ್ನ ಮಾಡುವಂತ. ಅಲ್ಲ, ನನಗೆ ದುರಂತ ಏನಂತ ಅನಿಸ್ತಾ ಇದೆ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ವಿನಾಯಕ್ ನಿರ್ದೇಶಕನಾಗಿ ಪ್ರೂವ್ ಮಾಡಿಲ್ಲ, ಅಥವಾ ಈ ವಿನಾಯಕ್ ಅಥವಾ ನಾವು ಹೋಗಿ ಕೇಳಿದ್ರೆ ನಮ್ಮ ಬಗ್ಗೆ ಸಂಶಯ ಪಡೋದು ಫೇರ್ಲಿ ಗುಡ್, ಓಕೆ. ಯಾಕಂದ್ರೆ ನೀವು ಇನ್ನೂ ಪ್ರೂವ್ ಮಾಡಿಲ್ಲ. ಈಗ ನೀವು ಪ್ರೂವ್ ಮಾಡಿದ್ರೆ, ನಿಮ್ಮನ್ನ ಯಾಕೆ ಸಂಶಯ ಪಡ್ತಾರೆ? ನಿಮ್ಗೆ ಯಾಕೆ ಆಫರ್ಗಳು ಸಿಗ್ತಾ ಇಲ್ಲ? ಒಂದು ಚಿತ್ರ ಹಿಟ್ ಆದ್ರೆ ಅದು ಲಕ್ ಅಂತ ಸರ್. ಇನ್ನೂ 2 ಆಗಬೇಕು, ಇನ್ನೂ 2 ಆದ್ರೆ ಪವನ್ ಹೇಳ್ದಾಗೆ ಯಾರಿಗೆ ಅದು ನಿರ್ದೇಶಕನಿಗೆ ಆದ್ರೂ ಬರುತ್ತೆ. ಅದು ಒಂದೇ ಸಿನಿಮಾ ಹಿಟ್ ಆದ ತಕ್ಷಣ ಎಲ್ಲರೂ ಅದನ್ನ ಯೂನಿವರ್ಸಲ್ ಆಗಿ ಅದನ್ನ ಒಪ್ಕೊಳ್ಳಲ್ಲ. ಇನ್ನೊಂದು ಅಟ್ಲೀಸ್ಟ್ ಇನ್ನೊಂದು ಸಾರಿ ಪ್ರೂವ್ ಮಾಡ್ಬೇಕು. ಅಂದ್ರೆ ಯಾವಾಗ್ಲೂ ಮೊದಲನೇ ಹಿಟ್ ನ ಆಲ್ಮೋಸ್ಟ್ ಎಲ್ಲರೂ ಫ್ಲೂಕ್ ಅಂತಾನೆ ಅನ್ಕೊಳ್ತಾರೆ. ಸರ್, ಇವಾಗ ನೀವು 3 ಸಿನಿಮಾ ಪ್ರೂವ್ ಮಾಡೋದ್ಮೇಲೆ ನಿಮ್ಮ ಬಗ್ಗೆ ಮಾತಾಡ್ತಾರಲ್ಲ, ಏನ್ ಹೇಳ್ತೀರಾ? ಅಲ್ಲ, ಗೊತ್ತಿಲ್ಲ ನನ್ನ ಬಗ್ಗೆ ಏನ್ ಮಾತಾಡ್ತಾರೆ ಅಂತ. ಏನ್ ಮಾತಾಡ್ತಾರೆ ಅಲ್ಲ, ಏನ್ ಮಾತಾಡ್ತಾರೆ ಇಲ್ಲ, ನನಗ್ ಗೊತ್ತು ಸರ್, ನಾನು ಹೇಳಕ್ ಇಷ್ಟಪಡಲ್ಲ. ಇಂಡಸ್ಟ್ರಿನಲ್ಲಿ ಸರ್ 2 ಕ್ಯಾಟಗರಿ. ಒಂದು ಪ್ರೊಫೆಷನಲ್ ಆಗಿ ಸಿನಿಮಾ ಮಾಡೋರು, ಇನ್ನೊಬ್ರು ಶೋಕಿಗೆ ಸಿನಿಮಾ ಮಾಡೋರು. ರೇಷ ಯಾವಾಗ ಉಲ್ಟಾ ಹೊಡಿಯತ್ತೋ ಅವಾಗ ನಮ್ಮಂತವ್ರಿಗೆಲ್ಲ ಮಾತಾಡಕ್ ಜಾಸ್ತಿ ವಿಷಯ ಸಿಗುತ್ತೆ ಸರ್. ಆಮೇಲೆ ಈಗ ಒಬ್ಬರನ್ನ ಲಾಸ್ಟ್ ಸೆಗ್ಮೆಂಟ್ ಅಲ್ಲಿ ಸ್ಟಾರ್ ಡೈರೆಕ್ಟರ್ ಅಥವಾ ಸ್ಟಾರ್ ಆಕ್ಟರ್, ಸ್ಟಾರ್ ಸಿಂಗರ್, ಏನೇನೋ ಒಂದಿಷ್ಟು ಸ್ಟಾರ್ಸ್ ನೋಡಿದ್ವಿ. ಐ ಫೀಲ್ ಒಂದು ಆಡಿಯನ್ಸ್ ಒಬ್ರನ್ನ ಸ್ಟಾರ್ ಅಂತ ಅದೊಂದು ಟೈಟಲ್ ಕೊಟ್ಟಾಗ ಅವರು ಇಂಡೈರೆಕ್ಟ್ಲಿ ಹೇಳ್ತಾ ಇರೋದು, ವಾಟ್ ಎವರ್ ಯು ಬ್ರ್ಯಾಂಡ್ ಯೋರ್ ಸೆಲ್ಫ್ ವಿತ್, ವಿ ವಿಲ್ ಟ್ರಸ್ಟ್ ದಟ್ ಅಂತ ಅಲ್ವಾ? ಸೊ ಐ ಫೀಲ್ ಆ ಸ್ಟಾರ್ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಸ್ಕ್ರಿಪ್ಟ್ ಓದಬೇಕು. ಬಿಕಾಸ್ ಅಲ್ಲಿ ಅಷ್ಟು ಜನ ಆಡಿಯನ್ಸ್ ನಾನು ಬರೀ ಹೋಗಿ ಪೋಸ್ಟರ್ ಮೇಲೆ ನಿಂತ್ರೆ ಬಂದು ನೋಡ್ತಾರೆ ಪಿಕ್ಚರ್ ನ ಅಂದಾಗ, ಇಟ್ ಈಸ್ ಇಸ್ ರೆಸ್ಪಾನ್ಸಿಬಿಲಿಟಿ ಟು ರೀಡ್ ದಿಸ್ ಅಲ್ವಾ? ಅದಿಲ್ಲ. ದೇರ್ ಇಸ್ ಅಬ್ಸಲ್ಯೂಟ್ಲಿ, ಐ ವೆರಿ ಫ್ರಾಂಕ್, ನನ್ನ ಸ್ಕ್ರಿಪ್ಟ್ ನ ಬರ್ಕೊಡ್ತೀನಿ ನಾನು. ಆಕ್ಚುಲಿ ನನಗೆ ಬರೆದ್ರೇನೆ ಸ್ಕ್ರಿಪ್ಟ್ ಆಗೋದು, ಅದನ್ನ ಈವರೆಗೂ ಓದೋರೇ ಇಲ್ಲ. ಸ್ಕ್ರಿಪ್ಟ್ ಅಲ್ಲಿ ನಾನು ಒಬ್ಬನೇ ಓದ್ಬಿಟ್ಟು ಶೂಟ್ ಮಾಡ್ಬೇಕಷ್ಟೇ. ಸೊ ಇನ್ಫ್ಯಾಕ್ಟ್ ಅ ಸ್ಟಾರ್ ಡೈರೆಕ್ಟರ್ ಆರ್ ಅ ಸ್ಟಾರ್ ರೈಟರ್ ಶುಡ್ ಬಿ ವೆರಿ ಕೇರ್ಫುಲ್ ದಟ್ ನನ್ನ ಸ್ಟಾರ್ ಮಾಡಿದ್ದಾರೆ, ನಾನು ಅವ್ರಿಗೆ ನನ್ಗೆ ಹೆಸರು ಕೊಟ್ಟಿರೋ ಬ್ರ್ಯಾಂಡ್ ನ ಡೆಲಿವರ್ ಮಾಡಬೇಕು ಅಂತ. ಅದೇ ಒಂದು ಪವನ್ ಅವ್ರು ಹೇಳ್ದಂಗೆ ಸ್ಟಾರ್ ಆದ್ರೆ, ಇನ್ನೊಂದೇನು ಅಂದ್ರೆ ಅದೇ ನಿರ್ದೇಶಕರಿಗೆ ನಮಗ್ ಬರೋದು, ಇವಾಗ ಮಾರ್ಬೇಕು ಅಂತ ಕಮರ್ಷಿಯಲ್ ಆಗಿ ಹೋದ್ರು ಫಿಲಮ್ ಅಲ್ಲಿ ಅದ್ರಲ್ಲಿ 2 ಈ ತರ ಡುಯೆಟ್ ಸಾಂಗ್ಸ್ ಇರಬೇಕು, ಒಂದು ಫೈಟ್ ಸೀನ್ ಇರಬೇಕು, ಒಂದು ಐಟಮ್ ಸಾಂಗ್ ಇರಬೇಕು. ದೇರ್ ಈಸ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ಮ್ಯಾಮ್, ನಾವು ಅನ್ಕೊಂಡಿದ್ದೀವಿ ನೀವು ಒಂದು ಸ್ಟಾರ್ ಅಂತ ಇದ್ದಾಗ ಒಂದು ಯು ಕ್ರಿಯೇಟ್ ಅ ಗುಡ್ ಪ್ರಾಡಕ್ಟ್ ವಿತ್ ಅ ನೈಸ್ ಪ್ಯಾಕೇಜಿಂಗ್ ವಿಚ್ ಇಸ್ ಅ ಸ್ಟಾರ್. ಅವ್ರು ಬಂದು ಅಲ್ಲ ಸೇಲ್ ಮಾಡಬೇಕು. ನನ್ನ ಒಂದು ಪ್ರಶ್ನೆ ಇದೆ, ಏನಂತಂದ್ರೆ ಈಗ ಸ್ಟಾರ್ ಹಾಕಿ ಸಿನಿಮಾ ಮಾಡೋದು ಅಂತಾರೆ, ಬಟ್ ಸ್ಟಾರ್ ಕ್ರಿಯೇಟ್ ಮಾಡೋ ತಾಕತ್ ಯಾಕೆ ಬರಲ್ಲ? ಚೆನ್ನಾಗಿರೋ ಸಿನಿಮಾ ಕೊಟ್ರೆ ಜನ ಬಂದ್ ನೋಡ್ತಾರೆ, ಸಹಜವಾಗಿ ಮಾಡಿದ್ರೆ ಸ್ಟಾರ್ ಆಗ್ತಾರೆ. ಇವತ್ತು ಬ್ರ್ಯಾಂಡ್ ಕಾನ್ಶಿಯಸ್ ಸರ್. ಈಗ ಸ್ಟಾರ್ ಬೇಕೇ ಬೇಕು ಅಂತಿಲ್ಲ ಸರ್. ನೀವು ಎಷ್ಟು, ಈಗ ಉದಾಹರಣೆಗೆ ಹಿಂದಿನಲ್ಲಿ ಒಂದು ಸಿನಿಮಾ ಬಂತು, ತಾವು ನೋಡಿದ್ರೆ ಎಲ್ಲೋ ಗೊತ್ತಿಲ್ಲ, ವೆಲ್ ಡನ್ ಹಬ್ಬ ಅಂತ. ಏನಂತ ದೊಡ್ಡ ಸ್ಟಾರ್ಗಳು ಇರ್ಲಿಲ್ಲ, ಅದ್ಭುತವಾದ ಏನು ಸಿನಿಮಾ ಮೇಕಿಂಗು, ಏನು ಬಹಳ ದೊಡ್ಡ ಇನ್ವೆಸ್ಟ್ಮೆಂಟ್ ಅಂತಿರಲಿಲ್ಲ, ಬಟ್ ಬಹಳ ಚೆನ್ನಾಗಿರೋ ಸಿನಿಮಾ. ಅದ್ರ ಎಕನಾಮಿಕ್ಸ್ ಏನು ಅಂದ್ರೆ, ಈಗ ಒಳ್ಳೆ ಚಿತ್ರ ಆದ್ರೆ ಅದು 4 ವಾರ ನಿಲ್ಬೇಕು ಥಿಯೇಟರ್ ಅಲ್ಲಿ. ನಮ್ ಜನ, ಐ ಮೀನ್ ಈವನ್ ಮೀ, ಐ ಆಮ್ ಶೋರ್, ಈಗ ಯಾರೋ ಒಬ್ರು ಇದು ಚೆನ್ನಾಗಿದೆ ಅಂದ್ರೆ ನಾನು ಒಬ್ಬ ಹೇಳ್ದಾಗ ಹೋಗಿ ನೋಡಲ್ಲ, ಇನ್ನು 10 ಜನ ಹೇಳ್ಬೇಕು ನಂಗೆ ಇದು ಚೆನ್ನಾಗಿದೆ ಅಂತ. ಯಾಕಂದ್ರೆ ಅದು ಹೆಂಗ್ ಕನ್ನಡದಲ್ಲಿ ಚೆನ್ನಾಗಿರೋ ಪಿಕ್ಚರ್ ಬಂದ್ಬಿಡ್ತು ಅಂತ ಫಸ್ಟ್ ಔಟ್ ಬಂದ್ಬಿಟ್ಟು. ಒಂದು ನಿಮಿಷ, ಯಾಕೆ ಇದೇನಿದು ತುಂಬಾ ಒಳ್ಳೆ ಪಾಯಿಂಟ್. ಕನ್ನಡದಲ್ಲಿ ಒಳ್ಳೆ ಚಿತ್ರ ಬಂದ್ರೆ ಆಶ್ಚರ್ಯ, ಅರೆ ಹೌದಾ? ಯಾಕಂದ್ರೆ ಐ ಥಿಂಕ್ ಯಾಕೆ ಹಾಗಾಗಿದೆ? 25 ಇಯರ್ಸ್ ಅಟ್ ಲೀಸ್ಟ್. ನನಗೀಗ 29. ನಾನು ಹುಟ್ಟಿರುವಾಗಿಂದ 25 ವರ್ಷದಲ್ಲಿ ನನಗೆ ಮನೆಯಲ್ಲಿ ತುಂಬಾ ಕಡಿಮೆ ಕನ್ನಡ ಚಿತ್ರ ತೋರಿಸಿದ್ದು. ಒಂದು ನಮ್ಮ ಪೇರೆಂಟ್ಸ್ ಗೆದ್ದಿದ್ದು, ಇದರಲ್ಲಿ ಅದು ಅಷ್ಟು ನನ್ನ ಮಗು ನೋಡುವಂಥದ್ದಲ್ಲ ಅಂತ ಮಾಡಿ 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 ಬೈ ದ ಟೈಮ್ ಐ ರೀಚ್ 22 ಕಂಪ್ಲೀಟ್ಲಿ ಕಟ್ ಆಫ್. ಸೊ ಈಗೀಗ ನನಗೆ ನಾನು ಸ್ಲೋ ಆಗಿ ಐ ಮೇಕಿಂಗ್ ಅನ್ ಅಟೆಂಪ್ಟ್, ಇದ್ರಲ್ಲಿ ತುಂಬಾ ಚೆನ್ನಾಗಿತ್ತು, ನಾನು ಮಿಸ್ ಮಾಡ್ಕೊಂಡಿದ್ದೀನಿ ಅಂತೆಲ್ಲ ಮಾಡ್ಕೊಂಡು ಐ ಆಮ್ ಕನೆಕ್ಟಿಂಗ್ ಟು ಇಟ್. ಐ ಥಿಂಕ್ ಇದು ಐ ರಿಯಲಿ ರೆಪ್ರೆಸೆಂಟ್ ಅ ಹೋಲ್ ಅರ್ಬನ್ ಆಡಿಯನ್ಸ್ ವಿಚ್ ಇಸ್ ಫುಲ್ ಆಫ್ ಬ್ಯಾಂಗ್ಳೂರ್. ಎಂತ ಸಮಯ ಬಂದಾಗ ಇನ್ನೊಂದು ಏನಾಗುತ್ತೆ ಅಂದ್ರೆ ಸರ್, ನಮ್ಮ ಕನ್ನಡ ಚಿತ್ರಗಳು ಚೆನ್ನಾಗಿದೆ ಅಂತ ಪ್ರೂವ್ ಮಾಡಬೇಕು ಅನ್ನೋದಾದ್ರೆ ಬೇರೆ ಭಾಷೆಯವ್ರು ಬಂದು ನಮ್ಮನ್ನು ನೋಡಿ ಅಪ್ರಿಷಿಯೇಟ್ ಮಾಡಬೇಕು. ಅವಾಗ ಬೇರೆಯವರು ಚೆನ್ನಾಗಿದೆ ಅಂತ ಹೇಳ್ತಾರೆ, ನಮ್ಮವ್ರ ಗರ್ವಾಗಿ ನಾವು ಹೋಗಿ ಸಿನಿಮಾ ನೋಡೋಕೆ ಶುರು ಮಾಡ್ತೀವಿ. ಮೊದಲನೇದಾಗಿ ದೇ ಹ್ಯಾವ್ ಟು ಟ್ರಸ್ಟ್ ಅಸ್. ಓಕೆ, ಟ್ರಸ್ಟ್ ಮಾಡಿದಾಗ ಹೇಳಿಕೆ ಕಳ್ಕೊಂಡಿರೋದು ಉಂಟು,
ಬೇರೆ ಭಾಷೆಯವರಂತಲ್ಲ, ಯಾರಾದ್ರೂ ಹೇಳಿ ಚೆನ್ನಾಗಿ, ಯಾರಾದ್ರೂ ಹೇಳಿ ಸರ್ ಟೈಮ್ ತಗೊಂತಾರೆ. ಅದೇ ಈಗ ನನ್ನ ಫಿಲ್ಮ್ ಇದೆ ಆಗಿದ್ರೆ ಬೈ ದ ಟೈಮ್ ಯಾರೋ ಚೆನ್ನಾಗಿದೆ ನೋಡೋಣ ಅನ್ನೋಷ್ಟಿಗೆ ಅಲ್ಲಿಗೆ ಬೇರೆ ದೊಡ್ಡ ಸಿನಿಮಾ ಬಂದ್ಬಿಟ್ಟಿದೆ. ಅದು ಫೈನಲ್ ಆಗಿ ಎಲ್ಲಿಗೆ ಬರುತ್ತೆ ಅಂದ್ರೆ, ಈಗ ಇವ್ರ ಸಿನಿಮಾದ ಎಕ್ಸಾಂಪಲ್ ಹೇಳ್ತೀನಿ. ನಮ್ಮ ಪ್ರೇಕ್ಷಕರು ಸ್ವಲ್ಪ ಬೇಗ ಬರೋದು ಕಡಿಮೆ, ಅಂದ್ರೆ ಅಭಿಮಾನ ಅನ್ನೋದಿದೆಯಲ್ಲ ಅದು ಜಾಸ್ತಿ ಇರಬೇಕು. ಇದನ್ನ ಕೆಲವ್ರು ಬೈಕೋಬಹುದು ಟಿವಿ ನೋಡ್ತಾ ಇರೋಂಥ ಪ್ರೇಕ್ಷಕರು. ತೆಲುಗು ಸಿನಿಮಾ ನೋಡೋ ಆಡಿಯನ್ಸ್ಗಾಗಲಿ, ತಮಿಳು ಸಿನಿಮಾ ನೋಡೋ ಆಡಿಯನ್ಸ್ಗಾಗಲಿ, ಅವ್ರಿಗೆಲ್ಲ ಅವರ ಭಾಷೆಯ ಬಗ್ಗೆ ತುಂಬಾನೇ ಅಭಿಮಾನ ಇದೆ. ಆಮೇಲೆ ಒಂದು ಒಳ್ಳೆ ಸಿನಿಮಾ ಬಂದಿದೆ ಅಂದ ತಕ್ಷಣ ಥಿಯೇಟ್ರಿಗೆ ಬಂದು ನೋಡ್ತಾರೆ, ಗೊತ್ತಾದ ತಕ್ಷಣ ಬಂದು ನೋಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಈಗ ಇವ್ರದ್ದೇ ಹೇಳಿದೆ, ಲೈಫ್ ಇಷ್ಟೇನೆ ಪಿಕ್ಚರ್, ಇಟ್ ವಾಸ್ ಎ ವೆರಿ ಗುಡ್ ಫಿಲ್ಮ್. ಕಳೆದ ವರ್ಷದ ಅತ್ಯುತ್ತಮ ಚಿತ್ರ ಅದು ನನ್ನ ಪ್ರಕಾರ. ಆದರೆ ಆ ಸಿನಿಮಾಗೆ ಸಿಕ್ಕಂತ ಸಕ್ಸಸ್ ಇದೆಯಲ್ಲ, ಆ ಸಿನಿಮಾದ ಕ್ವಾಲಿಟಿಗೂ ಆ ಸಕ್ಸಸ್ಗೂ ಸಂಬಂಧನೇ ಇಲ್ಲ. ಅದು ಇನ್ನೂ ತುಂಬಾನೇ ಜಾಸ್ತಿ ಆಗ್ಬೇಕು. ಯಾಕೆ ಆಗ್ಬೇಕಿತ್ತು ಅಂದ್ರೆ, ಆ ಸಿನಿಮಾನ ನಿಜವಾಗ್ಲೂ ನೋಡ್ಬೇಕಾಗಿದ್ದಂತ ಪ್ರೇಕ್ಷಕ ವರ್ಗ, ಪ್ರಜ್ಞಾವಂತ ವರ್ಗ ಬರ್ಲಿಲ್ಲ ಥಿಯೇಟರ್ಗೆ. ಖಂಡಿತ. ನಾನು ಇದಕ್ಕೆ ಏನ್ ಹೇಳ್ತೀನಿ ಅಂತಂದ್ರೆ, ನೀವು ಹೇಳಿದ್ದು ಒಂದು ಮಟ್ಟಿಗೆ ನಾವು ಒಪ್ಕೋತೀನಿ. ಆದ್ರೆ ಯಾಕೆ ಹಿಂಗ್ ಮಾಡ್ತಾನೆ ಪ್ರೇಕ್ಷಕ? ಕನ್ನಡ ಚಿತ್ರಗಳ ಬಗ್ಗೆ ಯಾಕೆ ತಾತ್ಸಾರ, ಯಾಕೆ ನಂಬಿಕೆ ಇಲ್ಲ? ಸರ್, ನಾನು ಅವರಿಗೆ ಬ್ಲೇಮ್ ಮಾಡ್ತಿಲ್ಲ. ನಾನು ಅನ್ಕೊಂತಿರೋದು ಇಟ್ ವಿಲ್ ಟೇಕ್ ಅನದರ್ 5 years, ಬಟ್ ಇಟ್ ನೀಡ್ಸ್ ಮೋರ್ ಅಟೆಂಪ್ಟ್ಸ್. ಅಂದ್ರೆ ಈಗ ಇವ್ರು ಮಾಡ್ತಿದ್ದಾರೆ, ನಾನು ಮಾಡ್ತಾ ಇದ್ದೀನಿ, ಇನ್ನು ತುಂಬಾ ಜನ ಬಂದು ಇದೇ ಅಟೆಂಪ್ಟ್ ಕಾನ್ಶಿಯಸ್ಲಿ ಮಾಡಬೇಕು. ಈಗ ಏನಾಗುತ್ತೆ, ಈಗ ಇವರು ನಾನು ಇನ್ನೊಂದು 10 ಜನ ಟ್ರೈ ಮಾಡ್ತಾ ಇದೀವಿ, ಇನ್ನೊಂದು 90 ಜನ ಇದು ಮಾಡಿದ್ರೆ ಬೇಗ ದುಡ್ಡು ಬಂದ್ಬಿಡುತ್ತೆ ಅಂತ ಅದು ಮಾಡಿದ ತಕ್ಷಣ ಈ 10 ಮತ್ತೆ ಇನ್ನೊಂದು 10 ಹೆಜ್ಜೆ ಹಿಂದೆ ಹೊರಟೋಗುತ್ತೆ. ಸೊ ಈ ತರದ್ದು 10 ಆದ್ರೆ 20, 30 ಎವ್ರಿ ಇಯರ್ ಇಟ್ ಹ್ಯಾಸ್ ಟು ಬಿಕಮ್ ಮೋರ್. ಆಗ ಈ ಆಡಿಯನ್ಸ್ಗೆ ಗೊತ್ತಾಗ್ತಾ ಹೋಗುತ್ತೆ, ಓಕೆ ದೇರ್ ಇಸ್ ಸಮಥಿಂಗ್ ಹ್ಯಾಪನಿಂಗ್. ಇಂಪ್ರೂವ್ ಹೇಳಿದೆ. ಅದಕ್ಕೆ ನಾನು ಕಳೆದ 5 ವರ್ಷದಿಂದ ಈಚೆಗೆ ಗುಣಮಟ್ಟದಲ್ಲಿ ಯಾವುದೇ ಕೊರತೆ ಇಲ್ಲ ಅಂತ ಅದೇ ಕಾರಣಕ್ಕೆ ಹೇಳಿದ್ದು. 5 years ನನಗೆ ಅವ್ರು ಹೇಳಿದಾಗೆ ಇನ್ನು ಅನದರ್ 5 years ಇಲ್ಲ, 5 yearsಗೆ ಡೆಫಿನೆಟ್ ಆಗಿ ನನಗನ್ಸೋದು ಏನಂತಂದ್ರೆ, ನಾನು ಸಿನಿಮಾ ರಿಪೋರ್ಟಿಂಗ್ ಮಾಡೋನಲ್ಲ, ಅಥವಾ ನಾನೇನು ಸಿನಿಮಾ ವಿಮರ್ಶಕಲ್ಲ. ನಾನು ಕೇವಲ ಒಬ್ಬ ನೋಡುಗನಾಗಿ ನನ್ನ ಮನೆಯವ್ರ ಜೊತೆನೋ ನನ್ನ ಫ್ರೆಂಡ್ಸ್ ಜೊತೆ ನಾನು ಹೋಗಿ ಸಿನಿಮಾ ನೋಡ್ತೀನಿ. ಆದರೆ ನನಗೆ ಒಂದು ಸಿನಿಮಾವನ್ನು ನೋಡಿ, ಕನ್ನಡ ಸಿನಿಮಾವನ್ನು ನೋಡಿ, ಅದು ಯಾವುದೇ ಸಿನಿಮಾ ಇರ್ಬೋದು, ಬಟ್ ಕನ್ನಡ ಸಿನಿಮಾದಲ್ಲಿ ನೋಡಿ ಬಂದಾಗ ನನಗೆ ಏನು ಅನ್ಸುತ್ತೆ ಅಂತಂದರೆ, ಯಾಕೋ ಒಂದು ಇಂಟ್ರೆಸ್ಟ್ ಇಲ್ಲ ಜನರಿಗೆ. ನಾವು ಒಳ್ಳೆ ಪ್ರಾಡಕ್ಟ್ ಕೊಡಬೇಕು ಅಥವಾ ಒಂದು ಪ್ರಾಮಾಣಿಕತೆ ಕೊರತೆ ಕಾಣಿಸ್ತಾ ಇದೆ ನನಗೆ. ಈಗ ಫಾರ್ ಇನ್ಸ್ಟೆನ್ಸ್, ಈಗ ಮೊನ್ನೆ ಭೀಮಾ ತೀರದಲ್ಲಿ ಬಂತು ಒಂದು ನಿಮಗೆ ನಿಜವಾಗಿ ನಡೆದಂಥ ಘಟನೆ ಇತ್ತು, ಕತೆ ಇತ್ತು, ಅದನ್ನು ಚೆನ್ನಾಗಿ ತೋರಿಸಿಲ್ಲ ಅಂತ. ಇನ್ನೂ ಚೆನ್ನಾಗಿ ಮಾಡ್ಬೋದು. ನನಗೆ ಟೋಟಲಿ ಸಿನಿಮಾ ನೋಡಿ ಎದ್ದು ಬಂದಾಗ ಏನು ಅನ್ನಿಸ್ತು ಅಂದರೆ, ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು ಅಂತ ಅನ್ನಿಸ್ತು. ಪರಮಾತ್ಮ ಹಿಟ್ ಆಗಿರ್ಬೋದು, ಬಟ್ ನನಗೇನು ಚೂರು ಇಷ್ಟ ಆಗಿಲ್ಲ ಆ ಸಿನಿಮಾ. ಅಷ್ಟು ಕೆಟ್ಟದಾಗಿತ್ತು ಸಿನಿಮಾ, ಬಟ್ ಹಿಟ್ ಆಗಿದೆ. ಅಂದರೆ ಈಗ ಕಮರ್ಷಿಯಲಿ ನೀವು ಒಂದು ದೃಷ್ಟಿ ಆದರೆ, ಸೃಜನಾತ್ಮಕವಾಗಿ ನಾವು ಏನು ಕೊಟ್ಟಿದ್ದೀವಿ, ಸೃಜನಾತ್ಮಕವಾಗಿ ಕೂಡ ನಾವು ಸೋಲ್ತಾ ಇದ್ದೀವಿ ಅಂತ ಕನ್ನಡ ಸಿನಿಮಾ. ಇಲ್ಲ ಸರ್, ಅವ್ರು ಹೇಳಿದಾಗಲೇ ನೋಡಿ, ಕನ್ನಡ ಯಾರ ಮನೆ ಸೊತ್ತಲ್ಲ, ಅದೇ ಥರ ಬೇರೆ ಭಾಷೆಗಳು ಕೂಡ. ಆದರೆ ನಮ್ಮವರು ನಮ್ಮತನ ಬಿಟ್ಕೊಡೋದ್ರಲ್ಲಿ ಒಂದು ಹೆಜ್ಜೆ ಮುಂದೆ ಅಂತಲೇ ಹೇಳ್ಬೋದು. ಆದರೆ ಅಲ್ಲ ಮತ್ತೆ ಏನು ಗೊತ್ತಾ ನಾನು ಹೇಳೋದು, ನಾನು ಕರೆಕ್ಟ್ ನೀವು ಹೇಳೋದು ಅದೇ ಪಾಯಿಂಟ್ ಬರ್ತಾ ಇದೆ. ನಾನು ಹೇಳೋದೇನಂತಂದ್ರೆ, ನಾವು ಕನ್ನಡ ಕಾದಂಬರಿಗಳನ್ನ ಓದ್ತೀವಿ, ಕನ್ನಡ ಕಥೆಗಳನ್ನ ಓದ್ತೀವಿ, ಕನ್ನಡ ಹಾಡುಗಳನ್ನ ಕೇಳ್ತೀವಿ, ಭಾವಗೀತೆಗೆ ನಾವು ತುಂಬ ಪ್ರೀತಿ ಮಾಡ್ತೀವಿ, ಕನ್ನಡ ರಂಗಭೂಮಿನ ಬೆಳೆಸ್ತಾ ಇದೀವಿ, ಕನ್ನಡ ಸುಗಮ ಸಂಗೀತ ಕೇಳ್ತೀವಿ. ಕನ್ನಡ ಸಿನಿಮಾ ಮಾತ್ರ ಯಾಕೆ ಕನ್ನಡದ ಬಗ್ಗೆ ಪ್ರೀತಿ ಇಲ್ಲ ಅಂತೀರಾ ನೀವು? ಯಾಕೆ ಬುದ್ಧಿವಂತರು ಸರ್? ಅಂದ್ರೆ ಇಲ್ಲಿ ಬುದ್ಧಿವಂತರು ಇಲ್ವಾ? ಒಬ್ಬ ಕನ್ನಡ ಸಿನಿಮಾನ ನೋಡ್ತಾ ಇದಾರಲ್ಲ, ಸಿನಿಮಾನು ನೋಡ್ತಾ ಇದ್ದಾರೆ. ಅಲ್ಲ, ಅದೇ ಇಲ್ಲಿ ಕಡಿಮೆ ನೋಡ್ತಾ ಇದಾರೆ. ನಿಮಗೆ ಪುಸ್ತಕ ಓದ್ತಾ ಇರೋದು ಅಷ್ಟೇ, ಮ್ಯೂಸಿಕ್ ಕೇಳ್ತಾ ಇರೋದು ಅಷ್ಟೇನೆ, ಸಿನಿಮಾ ನೋಡ್ತಾ ಇರೋದು ಅಲ್ಲೂ ಕೇಳ್ತಾ ಇರೋದು. ನಾವು ಪುಸ್ತಕಗಳ ವಿಚಾರಕ್ಕೆ ಬಂದಾಗ ಸಂಖ್ಯೆ ಎಷ್ಟು ಡ್ರಾಸ್ಟಿಕ್ ಆಗಿ ಬೆಳೀತಾ ಇದೆಯೋ, ಸಿನಿಮಾ ನೋಡುಗರ ಸಂಖ್ಯೆ ಅಷ್ಟೇ ಡ್ರಾಸ್ಟಿಕ್ ಆಗಿ ಬೆಳೀತಾ ಇಲ್ಲ. ಯಾಕಂದ್ರೆ ನಿಮಗೆ ಅಲ್ಲಿ ಯಾವಾಗ ಇಲ್ಲಿಟ್ರೇಟ್ಸ್ ಅವರೆಲ್ಲ ಬರ್ತಾರೆ, ಬಟ್ ಸಿನಿಮಾ ಎಲ್ರಿಗೂ ರೀಚ್ ಆಗುತ್ತೆ. ಲಿಟ್ರೇಟ್ಸ್ ರೀಚ್ ಆಗ್ಬೋದು, ಇಲ್ಲಿಟ್ರೇಟ್ಸ್ ಮಾತಾಡಕ್ ಬಂದವನು ಕನ್ನಡ ಅರ್ಥ ಆಗೋನು ಎಲ್ಲ. ನಿಜ ಹೇಳ, ನಮ್ಮಲ್ಲಿ ಪ್ರಜ್ಞಾವಂತ ಪ್ರೇಕ್ಷಕರ ವರ್ಗ ಅಂತ ಹೇಳಿದಲ್ವಾ, ಅವರು ಈಗ ನಮ್ಮ ಸಿನಿಮಾದ ವಿಷಯ ಅಷ್ಟೇ ಅಲ್ಲ, ಇದನ್ನ ನೀವು ನಮ್ಮ ದೇಶದ ಪ್ರೆಸೆಂಟ್ ಪರಿಸ್ಥಿತಿಗೆ ನೋಡಿಕೊಂಡ್ರೆ, ಇವತ್ತು ಯಾಕೆ ಇಷ್ಟೊಂದು ಕರಪ್ಷನ್ನು, ಇದು ನಾವು ಇಷ್ಟೊಂದು ಅನ್ಕೊಂಡು ಮಟ್ಟಕ್ಕೆ ಅಭಿವೃದ್ಧಿ ಆಗ್ತಾ ಇಲ್ಲ ಯಾಕೆ ಇದೆಲ್ಲ ಅಂದರೆ, ಬೇಸಿಕ್ ನಮ್ಮ ಸಿಸ್ಟಮಲ್ಲಿ ಲೂಪ್ ಹೋಲ್ ಇದೆ. ಸಿಸ್ಟಮಲ್ಲಿ ಯಾಕಿದೆ ಅಂದರೆ, ನಾವು ಸರಿಯಾಗಿರೋರನ್ನ ಆಯ್ಕೆ ಮಾಡಿ ಕಳಿಸ್ತಾ ಇಲ್ಲ. ಯಾಕೆ ಸರಿಯಾಗಿರೋರನ್ನ ಆಯ್ಕೆ ಮಾಡ್ತಾ ಇಲ್ಲ? ಸರಿ, ಓಟ್ ಯಾರಿಗೆ ನಾಲೆಡ್ಜ್ ಇದೆಯೋ, ಯಾವನು ಪ್ರಜ್ಞಾವಂತ ಮತದಾರ ಅನ್ಸ್ಕೊಂಡಿದ್ದಾನೆ ಅವನೇ ಬಂದು ಓಟ್ ಹಾಕಲ್ಲ ರೀ, ಅವನೇ ಓಟ್ ಹಾಕಲ್ಲ. ಸಬ್ಜೆಕ್ಟ್ಗಳು ಬಂದಾಗ ಯಾಕೆ ಜನ ಅದಕ್ಕೆ ರಿಯಾಕ್ಟ್ ಮಾಡಲ್ಲ ಅಥವಾ ಸಪೋರ್ಟ್ ಮಾಡಲ್ಲ ಅಂತಂದ್ರೆ, ಯಾರಾದ್ರೂ ವಿರುದ್ಧ ಹೋರಾಟ ಮಾಡ್ತಾರೆ ಅವರು ಕೂಡ ಭ್ರಷ್ಟಾಚಾರಿಗಳು. ಅಣ್ಣಾ ಹಜಾರೆಗೆ ಯಾಕೆ ಜನ ಸಪೋರ್ಟ್ ಮಾಡಿದ್ರು? ಹಾಗಾದ್ರೆ
ಸರ್ ದಟ್ಸ್ ಅ ಡಿಫರೆಂಟ್ ಇಶ್ಯೂ. ಯಾರು ಹೋರಾಟ ಮಾಡ್ತಾರೋ ಅವರು ಕೂಡ ಅಷ್ಟೇ ಪ್ರಾಮಾಣಿಕರಾಗಿರ್ಬೇಕಲ್ಲ. ಆಡಿಯನ್ಸ್ ನ ಬ್ಲೇಮ್ ಮಾಡಕ್ ಆಗೋದಿಲ್ಲ ಸರ್. ಫ್ರಮ್ ದ ಇಂಡಸ್ಟ್ರಿ ನನಗನ್ಸೋದು ಇದನ್ನ ಇನ್ನೊಂದು ಚೂರ್ ಸೈಂಟಿಫಿಕ್ ಆಗಿ ಹೋಗ್ಬೇಕು. ಇಲ್ಲಿ ಒಂದು ಕತೆ ಅಂತ ಇರುತ್ತೆ, ಅದಕ್ಕೆ ಅದು ಇಲ್ಲಿ ಚೇಂಬರ್ ಏನೇನೋ ಅಂತೀವಿ, ಬಟ್ ಯಾರು ಈಗ ನಾನು ಒಂದ್ಸತಿನೂ 5 ವರ್ಷದಲ್ಲಿ ಕಾಲೇ ಇಡಕ್ಕಾಗಿಲ್ಲ ಸರ್. ನನಗಲ್ಲಿ ನನ್ಗೆ ಈ ರೀಸನ್ ಬಂದಿಲ್ಲ, ಏನೂ ಇಲ್ಲ. ಅಲ್ಲಿ ಕೂತ್ಕೊಂಡು ಒಂದು ಕತೆ ಮಾಡೋಣ, ಅದಕ್ಕೆ ಒಂದು ಡೈರೆಕ್ಟರ್ ಅಂದಿದ ತಕ್ಷಣ ಅವನಿಗೆ ಟೆಕ್ನಿಕಲ್ ನಾಲೆಡ್ಜ್ ಇರಬೇಕು. ವರ್ಲ್ಡ್ ಸಿನಿಮಾ ನೋಡಿರ್ತಾನೆ. ಎಷ್ಟೊಂದು ಈಗ ಟೆಕ್ನಿಕಲಿ ಅಡ್ವಾನ್ಸ್ ಆಗಿದೆ, ಅದು ಯಾವುದು ಬಂದೇ ಇಲ್ಲ ಇಲ್ಲಿನ್ನು. ಯಾಕೆ ಬಂದಿಲ್ಲ ಅಂದರೆ ಅವ್ರನ್ನ ತರೋದೇ ಇಲ್ಲ ಅವ್ರನ್ನ ನಾವು ಆ್ಯಕ್ಚುಲಿ ತಮಿಳೋ ಹಿಂದಿ ತಳ್ಬಿಡ್ತಾ ಇದ್ದೀವಿ. ಫ್ರಾಂಕ್ಲಿ ನನಗೆ ಲೈಫ್ ಇಷ್ಟನೇ ಆದಮೇಲೆ ಸಾಕಷ್ಟು ಅಲ್ಲಿಗೆ ಹೋಗೋ ಅಂತ ಇದು ಬಂದಿತ್ತು, ಹೋಗ್ಬಿಡಿ ಅಂತ. ತಮಿಳಿಗೋ, ತೆಲುಗುಗೋ, ಹಿಂದಿಗೋ ಹಾಗೆ. ನಾನು ತುಂಬ ಕಾನ್ಶಿಯಸ್ ಡಿಸಿಷನ್, ನನಗೆ ಬ್ಯಾಂಗ್ಳೂರ್ ವೆದರ್ ಇಷ್ಟ, ಇದು ಮನೆ ನಾನು ಇಲ್ಲೇ ಇದೇನೋ ಒದ್ದಾಡ್ತೀನಿ ಅಂತ ಇದ್ದು ನೆಕ್ಸ್ಟ್ ಒಂದು ಮಾಡ್ತಾ ಇರೋದು. ನೆಕ್ಸ್ಟ್ ಸಿನಿಮಾ ಯಾವ್ದು ಮಾಡ್ತಾ ಇದ್ದೀರಾ? ಲೂಸಿಯಾ ಅಂತ. ಲೂಸಿಯಾ ಹೀರೋ ಯಾರು? ಹೀರೋಯಿನ್ನು ಇದರಲ್ಲಿ ಮೋಸ್ಟ್ ಇದೇನೋ ಅಂದ್ರೆ ಆಡಿಯನ್ಸ್ ಇದ್ರ ಪ್ರೊಡ್ಯೂಸರ್ಸ್. ಇದು ಜನರಲಿ ಒಂದು ಹೊಸ ತರದ್ದು ಚಿತ್ರ ಬರೆದಾಗ ಇದಕ್ಕೆ ಪ್ರೊಡ್ಯೂಸರ್ಸ್ ಇಲ್ಲ ಅಂತ ಏನೇನೋ ಕಂಪ್ಲೇಂಟ್ಸ್ ಇತ್ತು. ಆಡಿಯನ್ಸ್ ನೋಡಲ್ಲ, 1000 ಕಂಪ್ಲೇಂಟ್ಸ್ ಇರೋದ್ರಿಂದ ನಾವು ಒಂದು ವೆಬ್ಸೈಟ್ ಮಾಡಿ ಆಡಿಯನ್ಸೇ ಪ್ರೊಡ್ಯೂಸರ್ ಆಗೋ ಥರ ಬಿಟ್ವಿ. 110 ಪ್ರೊಡ್ಯೂಸರ್ಸ್ ಇದ್ದಾರೆ. ಆ್ಯಂಡ್ ಯಾರಿಗೂ ನಾನು ಯಾರು ಅಂತ ಗೊತ್ತಿಲ್ಲ. ನಾನು ಅವ್ರು ನಮಗೆ ಒಂದು ಮೀಟೇ ಮಾಡಿಲ್ಲ. ಅಮೆರಿಕಾ, US, ಆಸ್ಟ್ರೇಲಿಯಾ ಎಲ್ಲಿಂದ ಎಲ್ಲರೂ ದುಡ್ಡು ಹಾಕಿ ನಾವು ಒಂದು ಚಿತ್ರ ಮಾಡ್ತಾ ಇದ್ದೀವಿ. ಗ್ರೇಟ್. ನಿಮ್ಮ ನೆಕ್ಸ್ಟ್ ಸಿನಿಮಾ ಯಾವುದು ಶಶಾಂಕ್? ಬಚ್ಚನ್ ಅಂತ. ಆಂಗ್ರಿ ಯಂಗ್ ಮ್ಯಾನ್ ಸುದೀಪ್ ಅವರ ಹೀರೋ. ಎಸ್. ಓಕೆ, ನಿಮ್ಮ ನೆಕ್ಸ್ಟ್ ವೆಂಚರ್ ಏನು? ಸರ್ ವೆಂಚರ್ ಸಬ್ಜೆಕ್ಟ್ ನಿರುದ್ಯೋಗಿ ಸರ್. ಇಲ್ಲ ಬೇರೆ ಹೊಸ ಸಿನಿಮಾಗಳು ಮಾಡಬೇಕು ಅನ್ನೋ ಪ್ರಯತ್ನದಲ್ಲಿದ್ದೀನಿ. ಈಗ ಪೂರ್ಣ ಪ್ರಮಾಣದ ನಟನೆಗೆ ಬಂದಿದ್ದೀನಿ. ಆದರೆ ಒಂದು ಪಾಯಿಂಟ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಬಿಫೋರ್ ವಿ ವೈಂಡ್ ಅಪ್. ನೋಡಿ, ಕನ್ನಡ ನೋಡೋ ಜನ ತುಂಬಾ ಕಮ್ಮಿ ಹೊರಗಡೆ ಅಂತ ಹೇಳ್ತಾರೆ. ನಾನು ತುಂಬಾ ಟ್ರಾವೆಲ್ ಮಾಡಿದೆ ಇತ್ತೀಚೆಗೆ. ಬಾಂಬೆಗೆ ಹೋದ್ರೆ ಹೋಟೆಲ್ನವರು, ಜೊತೆಗೆ ಅಲ್ಲಿರುವಂತಹ ಸಿನಿಮಾ ಇಂಡಸ್ಟ್ರಿಯ 40% ಟೆಕ್ನಿಷಿಯನ್ಸ್ ಮಂಗಳೂರಿನವರು, ಜೊತೆಗೆ ಮಡ್ರಾಸ್ಗೆ ಹೋದ್ರೆ ಬೇಕರಿನಲ್ಲಿ ಇರೋರೆಲ್ಲ ಬರೀ ಕನ್ನಡದವರು. ಡೆಲ್ಲಿಗೆ ಹೋದ್ರೆ ನಿಮ್ಗೆ ಎಷ್ಟೋ ಸಾಫ್ಟ್ವೇರ್ ಪಾರ್ಕ್ಗಳು ಸಿಗೋದೇ ಬರೀ ಕನ್ನಡದವರು. 10,000 ಕುಟುಂಬಗಳಿದೆ ಡೆಲ್ಲಿನಲ್ಲಿ. ಎಷ್ಟು 15 ಇರಲಿ ಸರ್, ಅವ್ರಿಗೆ ಕನ್ನಡ ಸಿನಿಮಾ ರೀಚ್ ಮಾಡಿಸುವಂತಹ ಪ್ರಯತ್ನ ನಾವು ಯಾವತ್ತು ಮಾಡ್ತೀವೋ ಅವತ್ತು ನಾವು ಅಭಿವೃದ್ಧಿಗೆ ಕಾಲಿಡ್ತಾ ಇದೀವಿ ಅಂತ. ನಾನು ತುಂಬ ಒಳ್ಳೆ ಪಾಯಿಂಟ್. ಬಟ್ ಇನ್ನೊಂದಿದೆ ಏನಂದರೆ, ನಾವು ಇಲ್ಲಿ ಕರ್ನಾಟಕದ ಜನತೆಗೂ ಕೂಡ ರೀಚ್ ಮಾಡಿಸುವಂಥ ಪ್ರಯತ್ನ, ಅಂದರೆ ಒಳ್ಳೆಯ ಗುಣಮಟ್ಟದ ಚಿತ್ರಗಳನ್ನ ಕೊಡೋ ಮೂಲಕ ಇಲ್ಲಿ ಏನಿದ್ದಾರೆ ಇಲ್ಲಿನ ಜನ, ಅಂದರೆ ನೀವು ಹೇಳಿದ ಹಾಗೆ ಸತತವಾಗಿ ಪ್ರಯತ್ನಗಳಾಗಬೇಕು. ಅಂದರೆ ಆ ಸಂಶಯ ಇದೆಯಲ್ಲ, ಆ ಸಂಶಯದಿಂದ ಜನ ಬರ್ತಾ ಇಲ್ಲ. ಆ ಸಂಶಯ ನಿವಾರಣೆ ಆಗಬೇಕಾದ್ರೆ ಸತತವಾಗಿ ಒಳ್ಳೆಯ ಚಿತ್ರಗಳನ್ನ ಕೊಡ್ತಾ ಹೋಗ್ಬೇಕು ನಾವು. ಅವಾಗ ಮಾತ್ರ ಬಹುಶಃ ಆ ಸಂಶಯ ಸ್ವಲ್ಪ ಮಟ್ಟಿಗೆ ನಿವಾರಣೆ ಆಗುತ್ತೆ ಅನ್ಸುತ್ತೆ. ಅದು ಒಬ್ಬ ಇಂಡಿವಿಜುವಲ್ ಎಲ್ಲರೂ ಒಗ್ಗಟ್ಟಾಗಿ ಮಾಡುವಂತ ಕೆಲಸ. ಎಸ್ ಮೇಡಮ್, ಲಾಸ್ಟ್ ವರ್ಡ್ ನಿಮ್ದು. ಅದೇ ನನ್ನ ಪ್ರಕಾರ ಭಾಷಾಭಿಮಾನ ಇರೋರು ತಾನಾಗೆ ಹೋಗಿ ನೋಡ್ತಾರೆ. ಅದನ್ನ ಒಳ್ಳೇದು ಕೆಟ್ಟದ್ದು ಅಂತ ಹೇಳಲ್ಲ. ಮೇಡಮ್, ಭಾಷಾಭಿಮಾನ ಬಂದ ತಕ್ಷಣ ಅವ್ರು ಹೊರಟೋಗ್ತಾರೆ, ಅಭಿಮಾನ ಇರುತ್ತೆ ಅಂತ. ಎಲ್ಲಾ ಸಿನಿಮಾಗೂ ಅಂತಲ್ಲ. ವೆನ್ ಯು ಕಮ್ಸ್ ಟು ನೋ, ಈಗ ಒಂದು ಸಿನಿಮಾ ಬಿಡುಗಡೆ ಆಗಿದೆ, ಚೆನ್ನಾಗಿದೆ ಅಂತ ವರದಿ ಬಂದ ಮೇಲೆ, ಯಾರೋ ನೋಡಿದವ್ರು ಚೆನ್ನಾಗಿದೆ ಅಂದ್ಮೇಲೆ ನೀವು ಥಿಯೇಟರ್ಗೆ ಬಂದು ನೋಡ್ಬೇಕು. ಎಷ್ಟೋ ಸಿನಿಮಾಗಳನ್ನ ಚೆನ್ನಾಗಿದೆ ಅಂತ ಗೊತ್ತಾದ್ರು ಟಿವಿಲಿ ಬರುತ್ತಲ್ಲ ನೋಡೋಣ ಅಂದ್ಕೊಂಡ್ಬಿಟ್ರೆ ಸಿನಿಮಾ ಮಾಡೋದು ನಮ್ಮ ಕರ್ತವ್ಯ. ಅದು ಯಾಕಂದ್ರೆ ಅವ್ರು ದುಡ್ಡು ಕೊಡ್ತಾರೆ ಸರ್. ಸೊ ಅವ್ರು ವಿಮರ್ಶೆ ಮಾಡೋದು ಅವ್ರ ಕರ್ತವ್ಯ. ಆದ್ರೆ ಅವ್ರು ವಿಮರ್ಶೆ ಮಾಡಿದಾಗ್ಲೂ ಚೆನ್ನಾಗಿರುವಂತಹ ಸಿನಿಮಾ ಮಾಡಬೇಕು. ನಮ್ಮ ಪ್ರಯತ್ನಗಳು ಮುಂದೆ. ನಾನು ಹೊರಟಾಗ್ಲೂ ನನಗೆ ಅದೇ ರೀತಿ ನನ್ನ ಫ್ರೆಂಡ್ಸ್ ಬಂದು ಹೇಳಿದ್ರು ಇಟ್ಸ್ ಅನ್ ಓಕೆ ಫಿಲ್ಮ್ ಅಂತ. ಆದ್ರೂ ನಾನು ಹೋಗಿ ನೋಡ್ದೆ, ಅದು ನನ್ನ ಇಷ್ಟ, ನಾನು ಹೋಗಿ ನೋಡ್ಲಿ. ಯಾವ ಫಿಲ್ಮ್ ಹೇಳಿದ್ವಿ ನೀವು? ಅವ್ರದೇ ಚಿತ್ರ. ಓಕೆ, ನಾನು ಇನ್ನೊಂದು ಅನ್ಸೋದೇನಂದ್ರೆ, ಪವನ್ ಲೈಫ್ ಇಷ್ಟೇನೆ ಬಂದಾಗ ಪವನ್ ಹೊಸ ಡೈರೆಕ್ಟರ್. ಅವ್ರು ಇದಕ್ಕಿಂತ ಮುಂಚೆ ಚಿತ್ರಕಥೆಯಲ್ಲಿ ಪಾಲ್ಗೊಂಡಿದ್ರು ಕೂಡ. ಈಗ ಅವ್ರು ಹೊಸ ಡೈರೆಕ್ಟರ್, ಅವ್ರ ಬಗ್ಗೆ ಸಂಶಯ ಒಂದು ಹಂತಕ್ಕೆ ಓಕೆ. ಬಟ್ ಅವ್ರು ನೆಕ್ಸ್ಟ್ ಮೂವಿ ಮಾಡ್ತಾರಲ್ಲ, ಅದಕ್ಕಾದ್ರೂ ಹೋಲ್ ಹಾರ್ಟೆಡ್ ಸಪೋರ್ಟ್ ಮಾಡಿ. ಯಾರ ಬಗ್ಗೆನೂ ಸಂಶಯನೂ ಪಡಬೇಡಿ, ನಂಬಿಕೆನೂ ಇಡಬೇಡಿ. ಯಾವ ಹೊಸ ಡೈರೆಕ್ಟರ್ ಆಗ್ಲಿ, ಸ್ಟಾರ್ ಡೈರೆಕ್ಟರ್ ಆಗ್ಲಿ, ಯಾರ ಬಗ್ಗೆನೂ ಸಂಶಯ ಅದೆಲ್ಲ. ಸಿನಿಮಾ ರಿಲೀಸ್ ಆಗುತ್ತೆ, ರಿಲೀಸ್ ಆದ್ಮೇಲೆ ಒಂದಷ್ಟು ಜನ ಅಂತೂ ನೋಡೇ ನೋಡ್ತಾರೆ. ನೋಡಿದವರು ಆ ಸಿನಿಮಾ ಚೆನ್ನಾಗಿದೆಯಾ ಇಲ್ವಾ, ಚೆನ್ನಾಗಿದೆ ಅಂತ ಹೇಳಿದ್ಮೇಲೆ ಮಿಸ್ ಮಾಡಬೇಡಿ, ಅದನ್ನ ನೋಡಿ. ಅಂತವ್ರನ್ನ ಎನ್ಕರೇಜ್, ಚೆನ್ನಾಗಿಲ್ಲ ಅಂದ್ರೆ ದೇವರಾಣೆ ನೋಡಬಾರ್ದು. ಪವನ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್ ಅ ಲಾಟ್. ಒಳ್ಳೆದಾಗಲಿ ನಿಮ್ಮ ಲೂಸಿಯಾಗೆ, ನಿಮಗೆ ಬಚ್ಚನ್ಗೆ ಒಳ್ಳೆದಾಗಲಿ, ನಿಮ್ಗೆ ಒಳ್ಳೆದಾಗಲಿ. ವಿನಾಯಕ್, ಥ್ಯಾಂಕ್ ಯು ವೆರಿ ಮಚ್. ಮೇಡಮ್, ಥ್ಯಾಂಕ್ಸ್ ಅ ಲಾಟ್. ವಿನಾಯಕ್, ಥ್ಯಾಂಕ್ ಯು. ನಿಮ್ಗೆ ಒಳ್ಳೆ ಚಿತ್ರಗಳು ಸಿಗಲಿ. ಥ್ಯಾಂಕ್ ಯು ವೆರಿ ಮಚ್. ಸೊ ನಾವು ಮಾತಾಡ್ತಾ ಇದ್ವಿ ಜುಗಲ್ಬಂದಿನಲ್ಲಿ ಇವತ್ತಿನ ಈ ವಿಚಾರದ ಬಗ್ಗೆ. ಸಾಕಷ್ಟು ವಿಚಾರಗಳು ಚರ್ಚೆ ಆದವು. ಆದರೆ ಬಾಟಮ್ ಲೈನ್ ನನಗನ್ಸೋದೇನಂತಂದರೆ,
ಕನ್ನಡ ಪ್ರೇಕ್ಷಕ ಸ್ವಲ್ಪ ಮಟ್ಟಿಗೆ ವಿಮುಖನಾಗಿದ್ದಾನೆ ಕನ್ನಡ ಚಿತ್ರಗಳ ಮೂಲಕ. ಅದಕ್ಕೆ ಕಾರಣ ಸಹಜವಾಗಿ ಬೇರೆ ಯಾರಲ್ಲ, ಚಿತ್ರರಂಗ ಮಾತ್ರ ನಾನು ನಂಬ್ತೀನಿ. ಚಿತ್ರರಂಗ ಒಳ್ಳೆ ಚಿತ್ರಗಳನ್ನ ಕೊಡೋ ಮೂಲಕ ಮಾತ್ರ ಆ ವಿಮುಖಗೊಂಡಿರೋ ಪ್ರೇಕ್ಷಕನ್ನ ಮತ್ತೆ ನಮ್ಮ ಕಡೆ ಮುಖ ಮಾಡುವ ಹಾಗೆ, ಚಿತ್ರರಂಗದ ಕಡೆ ಮುಖ ಮಾಡುವ ಹಾಗೆ ಮಾಡಬಹುದು. ಅದಕ್ಕೆ ಮುಖ್ಯವಾಗಿ ಮಾಡಬೇಕಾಗಿರೋದು ಕಥೆ, ಚಿತ್ರಕಥೆಗೆ ಹೆಚ್ಚಿನ ಮಹತ್ವ ಕೊಡಬೇಕಾಗಿದೆ. ಅಂದರೆ ಒಂದು ಹೋಟ್ಲಲ್ಲಿ ಹೊರಗಡೆ ತುಂಬ ನೋಡೋಕೆ ಚೆನ್ನಾಗಿರುತ್ತೆ ಅಂಥೇಳಿ ಜನ ಒಳಗಡೆ ಬರ್ತಾರೆ, ಆ ಒಳಗಡೆ ತಿಂಡಿ ಚೆನ್ನಾಗಿಲ್ಲ ಇನ್ನೊಂದ್ಸಲ ಬರಲ್ಲ. ಸೊ ಹಾಗಾಗ್ಬಿಟ್ಟಿದೆ ಅಂತ ನನಗನ್ಸುತ್ತೆ. ತುಂಬ ಬ್ಯೂಟಿಫುಲ್ಲಾಗಿ ನಾವು ಬ್ರ್ಯಾಂಡ್ ಮಾಡ್ತಾ ಇದ್ದೀವಿ, ಅಲಂಕಾರ ಮಾಡ್ತಾ ಇದ್ದೀವಿ, ಒಳಗಡೆ ಆತ್ಮ ಅಂತಿರುತ್ತಲ್ಲ ಅದೇ ಕಾಣೆ ಆಗ್ಬಿಟ್ರೆ ಅಲ್ಲಿ ಏನಾಗುತ್ತೆ ಅಂದರೆ ಚೀಟೆಡ್ ಅಂತ ಅನ್ನೋ ಮನೋಭಾವ ಬಂದ್ಬಿಡುತ್ತೆ. ಸೊ ಅದು ಹಾಗಾಗದೆ ಇರೋ ಹಾಗಾಗಲಿ ಅಂತ ಹಾರೈಸ್ತಾ, ಇವತ್ತಿನ ಪ್ರತಿಭಾನ್ವಿತ ಪೀಳಿಗೆ ಏನಿದೆ, ಶಶಾಂಕ್, ಗುರುಪ್ರಸಾದ್, ಪವನ್ ಇರ್ಬೋದು, ಭಟ್ ಇರ್ಬೋದು, ಸೂರ್ಯ ಇರ್ಬೋದು, ಇನ್ನೂ ಹಲವಾರು ಜನ ಇರ್ಬೋದು, ಅವರು ಒಳ್ಳೆ ಚಿತ್ರಗಳನ್ನ ಮುಂದುವರ್ಸ್ಕೊಂಡು ಹೋಗಲಿ ಮತ್ತು ಇನ್ನೊಂದು ಪೀಳಿಗೆ ಬರಲಿ ಅಂತ ಹಾರೈಸ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೊತೆ ಕೊನೆಯದಾಗಿ ಒಂದು ಚಿತ್ರ, ನಿಮ್ಮ ಸ್ನೇಹಿತರು ಯಾರೋ ಒಂದು ಚಿತ್ರ ಚೆನ್ನಾಗಿದೆ ಅಂತ ಹೇಳಿದ ತಕ್ಷಣ ದಯವಿಟ್ಟು ಸಿನಿಮಾ ಹೋಗಿ ನೋಡಿ, ಅದು ಬಾಟಮ್ ಲೈನ್. ತುಂಬ ದಿನ ವೇಟ್ ಮಾಡಬೇಡಿ, ವಿಶೇಷವಾಗಿ ಕನ್ನಡ ಚಿತ್ರಗಳಿಗೆ. ತುಂಬ ಜನ 10 ಜನ ಹೇಳಿದ ಮೇಲೆ ಅಷ್ಟೇ ಹೋಗ್ತೀನಿ ಅಂತ ದಯವಿಟ್ಟು ಹಾಗೆ ಅನ್ಕೋಬೇಡಿ. ಯಾಕಂದರೆ ಕನ್ನಡ ನಮ್ಮ ಮಾತೃಭಾಷೆ. ಸೊ ಹೀಗಾಗಿ ಅದ್ರ ಬಗ್ಗೆ ಹೆಚ್ಚಿನ ಕಾಳಜಿ ಪ್ರೀತಿ ಇರೋದು ಇರಬೇಕು ಅಂತ ನಾನು ಅನ್ಕೋತೀನಿ. ಇದು ಇವತ್ತಿನ ಜುಗಬಂದಿ. ಕ್ಷಣ ಸುದ್ದಿಗಾಗಿ ನೋಡ್ತಾರೆ ಸ್ವರ್ಣ ನ್ಯೂಸ್ 24/7.